ಕ್ಷೇತ್ರದ ಜನ ಸಾವಿರಾರು ಅವರ ದುಃಖ ಭಾವನೆಗಳನ್ನ ನಮಗೆ ತಂದುಕೊಡ್ತಾರೆ. ನಾವಿಲ್ಲಿ ಬಂದು ಕೇಳ್ಬೇಕು. 8 ದಿನ ಆಯ್ತು ಅಧ್ಯಕ್ಷರು, ಇವತ್ತಿಗೆ ನಾನು ಇನ್ನೂ ಒಂದು ಚರ್ಚೆ ಮಾಡಲಿಲ್ಲ. ಇವತ್ತಿಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಎಷ್ಟು ಕಾರ್ಯರೂಪಕ್ಕೆ ಬರುತ್ತೆ? ಅದರ ದಯಮಾಡಿ ಇದು ಸದನ ಮುಗಿದ ಮೇಲೆ ಆದ್ರೂ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ. ನಾನು ಒಂದನ್ನು ಅಧ್ಯಕ್ಷರ ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ. ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದವ್ರು 91 ಜನ ಇದ್ದೀವಿ. 91 ಜನನೇ ಇಲ್ಲಿ ಕೂತಿಲ್ಲ ಚರ್ಚೆಗೆ. 41 ಜನ ಕಲ್ಯಾಣ ಕರ್ನಾಟಕ ಪುಣ್ಯಾತ್ಮರು ಬಂದಿವಿ, 50 ಜನ ಕಿತ್ತೂರು ಕರ್ನಾಟಕದ ಪುಣ್ಯಾತ್ಮರು ಬಂದಿವಿ. 90 ಜನನೂ ನಾವಿಲ್ಲ ಚರ್ಚೆಗೆ. ಹಾಗಾಗಿ ಅಧ್ಯಕ್ಷರೇ, ಮುಂದಿನ ಸಲ ಅಧಿವೇಶನದಲ್ಲಿ ಸರ್ಕಾರ 20-25 ಕೋಟಿ ಅಂತ ಹೇಳ್ತಾ ಇದೆ. ನಾನು ತೀರ್ಮಾನ ಮಾಡಿನ ಅಧ್ಯಕ್ಷರೇ, ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ. ಸರ್ಕಾರದ ಅಕಮಡೇಷನ್ ನಾನು ತರಂಗಿಲ್ಲ, ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯಂಗಿಲ್ಲ. ನಂದು ನಾನು ಬರ್ತೀನಿ, ನಂದು ನಾನು ಇರ್ತೀನಿ, ನಂದು ನಾನು ಉಂಡು ಕೇವಲ ಮಾತಾಡಿ ಹೋಗ್ತೀನಿ. ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ. ನನಗೆ ಮೊದಲು ಬಾರಿ ಶಾಸಕರಾಗಿ ಆಯ್ಕೆ ಆಗಿ ಬಂದಿವಿ ಅಧ್ಯಕ್ಷರೇ. ಜನಕ್ಕೆ ಏನೇನೋ ಕನಸುಗಳು ಹೇಳಿ ಬಂದೀವಿ ನಾವು. ನಿಮ್ ಊರಿಗೆ ಅದು ಮಾಡ್ತೀವಿ, ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ, ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಮಾಡಕ್ ಆಗ್ಲಾರ ಪರಿಸ್ಥಿತಿಗೆ ಇವತ್ತು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ. ನಾನು ಇವತ್ತು ನನ್ನ ಭಾಷಣ ಮುಗಿಯವರೆಗೂ ಅಧ್ಯಕ್ಷರೇ ನಾನು ಯಾವ್ದು ಅನುದಾನ ಕೇಳಂಗಿಲ್ಲ, ನನಗಿದು ಕೊಡಂತ ನಾನು ಕೇಳಂಗಿಲ್ಲ. ವಾಸ್ತವಾಂಶಗಳನ್ನ ಮಾತ್ರ ಕೆಲವು ವಿಚಾರಗಳನ್ನ ಹೇಳ್ತೀನಿ. ಅದಕ್ಕೆ ಹೇಳಿದ್ದು ಇವತ್ತು ಮಾತಾಡಿದ್ದು ಟಿವಿ ಪೇಪರ್ದಲ್ಲಿ ಹೇಳ್ತಾರ, ಕ್ಷೇತ್ರದ ಸ್ಟೇಟಸ್ ಇರ್ತಾರ, ನನ್ನ ಓ ಅಂತ ತಿಳ್ಕೊಂಡು ಇವತ್ತೊಂದೇ ದಿನ ಇವ್ರು ಹಾಕ್ತೀನಿ ನಾನಷ್ಟೇ. ಮತ್ತೊಂದು ವರ್ಷ ಆದ್ಮೇಲೆ ಇವತ್ತು ಬೆಳಗ್ಗೆ ಬರುವಾಗ ಏರ್ಪೋರ್ಟ್ನಾಗ ಒಬ್ಬ IAS ಅಧಿಕಾರಿ ಹೆಸರು ಹೇಳ್ತಾರ ಅಧ್ಯಕ್ಷರೇ. ಬೆಂಗಳೂರಿನಿಂದ ಬೆಳಗಾವಿಗೆ ಬರುವಾಗ ಒಬ್ಬ IAS ಅಧಿಕಾರಿ ಅಭಿ एक साल तक हम इधर आते हैं, अभी 5 दिन रहते ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರು. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರು, ಇದು ನಮ್ಮ ಪರಿಸ್ಥಿತಿ.